ಹಲೋ ಮಕ್ಕಳೇ, ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಶಿಕ್ಷಕಿ ಪದ್ಮಶ್ರೀ ಮುರಳಿ. ನಾನು ಯಾವಾಗಲೂ ಏನು ಹೇಳ್ತೀವಿ, ಅಕಸ್ಮಾತ್ ನೀವೇನಾದರೂ ಸಮ್ಮರಿ ಕ್ಲಾಸ್ನ ನೋಡ್ತಿದ್ರೆ ನಾಳೆ ಮೋಸ್ಟ್ಲಿ ನಿಮ್ಮ ಎಕ್ಸಾಮ್ ಇದೆ, ಸೊ ಅದಕ್ಕೆ ಆಲ್ ದಿ ಬೆಸ್ಟ್. ಅಕಸ್ಮಾತ್ ಇದು ರಿವೈಸ್ ಮಾಡ್ಕೊಳ್ಳೋದಕ್ಕೋಸ್ಕರ ನೋಡ್ತಿದ್ರೆ ವೆರಿ ಗುಡ್. ಎಷ್ಟು ರಿವೈಸ್ ಮಾಡ್ತಿರೋ ಅಷ್ಟೇ ಒಳ್ಳೆಯದು. ಸೊ ಪೂರ್ತಿ ವಿಡಿಯೋನ ನೋಡಿ, ಬಿಕಾಸ್ ನಾನು ಈ ವಿಡಿಯೋಲಿ ನಿಮಗೆ ಕ್ವಿಕ್ಕಾಗಿ ಈ ಒಂದು ಚಾಪ್ಟರ್ ಏನಿದೆ ಕಲರ್ಸ್ ಆಫ್ ಸೈಲೆನ್ಸು ಅದನ್ನು ಸಮ್ಮರೈಸ್ ಮಾಡ್ತೀನಿ. ಓಕೆನಾ? ಸೊ ಇದು ಯಾರ ಬಗ್ಗೆ ಏನಪ್ಪ ಇದು ಒಂದು ಕತೆ ಅನ್ನೋದನ್ನು ನಿಮಗೆ ಕಂಪ್ಲೀಟಾಗಿ ನೋಡಬೇಕು ಅಂದರೆ, ನಿಮ್ಗೆ ಇನ್ನೂ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಅಂದರೆ ಹೋಗಿ ನನ್ನ ಒನ್ ಶಾರ್ಟ್ ವಿಡಿಯೋನ ನೋಡಿ. ಓಕೆನಾ? ಸೊ ಇದು ಸತೀಶ್ ಗುಜ್ರಾಲ್ ಅವ್ರ ಬಗ್ಗೆ ಬರೆದಿರುವಂತಹ ಒಂದು ಕತೆ, ಅವರ ಒಂದು ಜೀವನದ ಕತೆನ ಇಲ್ಲಿ ಬರೆದಿದ್ದಾರೆ. ತುಂಬ ಇನ್ಸ್ಪೈರಿಂಗ್ ಆಗಿರುವಂತಹ ಒಂದು ಕತೆ ಅಂತ ನಾನು ಹೇಳ್ಬೋದು. ನಿಮ್ಮ ಎಕ್ಸಾಮಲ್ಲಿ ಇದರ ಬಗ್ಗೆ ಕ್ವೆಶ್ಚನ್ಸ್ ಕೂಡ ಕೇಳ್ತಾರೆ, ಅದಕ್ಕೆ ಈ ಸಮ್ಮರಿ ತುಂಬ ಇಂಪಾರ್ಟೆಂಟ್. ನಿಮಗೆ ಸಮ್ಮರಿ ವಿಡಿಯೋ ನಿಮಗೆ 3 ಮಾರ್ಕ್ ಮತ್ತು 4 ಮಾರ್ಕ್ ಕ್ವೆಶ್ಚನ್ಸ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ, ಈವನ್ 2 ಮಾರ್ಕರ್ಸ್. ಓಕೆನಾ? ಸೊ ಅ ಫೇಮಸ್ ಇಂಡಿಯನ್ ಆರ್ಟಿಸ್ಟ್ known for his paintings, murals and sculptures. ಸೊ ಸತೀಶ್ ಗುಜ್ರಾಲ್ ಅವರು ಏನಿದ್ದಾರೆ, ಅವರು ಒಬ್ಬ ತುಂಬ ಫೇಮಸ್ ಆಗಿರುವಂತಹ ಒಬ್ಬ ಆರ್ಟಿಸ್ಟು, ಕಲಾವಿದ ಅಂತ ನಾವು ಹೇಳ್ಬೋದು. ಅವರ ಒಂದು ಪೇಂಟಿಂಗ್ಸು, ಅವರ ಒಂದು ಮುರಲ್ಸ್ ಮತ್ತು ಅವರ ಒಂದು ಸ್ಕಲ್ಪ್ಚರ್ಸ್ ಏನಿದೆ, ಶಿಲ್ಪಕಲೆಗಳು, ಅದು ತುಂಬ ಫೇಮಸ್ಸು. ಅರ್ಥ ಆಯ್ತಾ? ಅವರು ಒಂದು ಒಂದು ಸಿಚುಯೇಷನಲ್ಲಿ, ಒಂದು ಆಕ್ಸಿಡೆಂಟಲ್ಲಿ ಅವರ ಕೇಳಿಸ್ಕೊಳ್ಳೋ ಒಂದು ಇದಿದೆ ಅಲ್ಲ, ಹಿಯರಿಂಗ್ ಲಾಸ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಏನಾಗುತ್ತೆ ಅಂದರೆ, ಅವರು ಒಂದು ಹೈಕಿಂಗ್ ಹೋಗಿರ್ತಾರೆ ಅವರ ಬ್ರದರ್ ಜೊತೆಗೆ ಮತ್ತು ಅಪ್ಪನ ಜೊತೆಗೆ. ಆವಾಗ ಕಾಲು ಜಾರಿ ಅವರು ನೀರಲ್ಲಿ ಬಿದ್ದುಬಿಡ್ತಾರೆ. ಅದಾದಮೇಲೆ ಅವ್ರಿಗೆ ಸೀರೀಸ್ ಆಫ್ ಇನ್ಫೆಕ್ಷನ್ಸ್ ಆಗುತ್ತೆ, ಫೀವರ್ಸ್ ಬರುತ್ತೆ. ಆವಾಗ ಅವರ ಒಂದು ಹಿಯರಿಂಗ್ ಕೇಪಬಿಲಿಟಿ ಏನಿದೆ ಅದು ಹೊಟ್ಟೋಗುತ್ತೆ. ಸೆವ್ರಲ್ ಸ್ಕೂಲ್ಸ್, ಆಮೇಲೆ ಏನಾಗುತ್ತೆ, ಅವ್ರ ಅಪ್ಪ ತುಂಬ ಟ್ರೈ ಮಾಡ್ತಾರೆ ಸೆವ್ರಲ್ ಸ್ಕೂಲ್ಸಲ್ಲಿ ಅವ್ರಿಗೆ ಒಂದು ದಾಖಲಾತಿ ಮಾಡಿಸೋದಕ್ಕೆ ಅಥವಾ ಒಂದು ಅಡ್ಮಿಟ್ ಮಾಡಿಸೋದಕ್ಕೆ. ಬಟ್ ಅವರ ಡೆಫ್ನೆಸ್ಸಿನ ಕಾರಣ ಅವ್ರಿಗೆ ಯಾವುದೇ ರೀತಿಯಾದ ಒಂದು ಅಡ್ಮಿಷನ್ ಸಿಗಲ್ಲ. ಆ್ಯಂಡ್ ಅವರ ಒಂದು ಓದೋದೇನಿದೆ, ಒಂದು ಎಜುಕೇಷನ್ ಏನಿದೆ, ಅದು ಅಲ್ಲೇ ನಿಂತೋಗುತ್ತೆ. ಬಟ್ ಅವರಪ್ಪ ಅಲ್ಲಿಗೆ ನಿಲ್ತಾರಾ? ಇಲ್ಲ, ಅವರು ತುಂಬ ಓದೋ ಹುಟ್ಟಿಸ್ತಾರೆ ಅಂತ ಹೇಳ್ಬೋದು. ಅವರಪ್ಪ ಸಾಕಷ್ಟು ಒಂದು ಬುಕ್ಸ್ನ ತಂದುಕೊಡ್ತಾರೆ, ಅದನ್ನು ಓದ್ಕೋ, ಅದರಿಂದ ನಿನಗೆ ನಾಲೆಜ್ ಸಿಗತ್ತೆ ಅಂತ ಹೇಳ್ಕೊಡ್ತಾರೆ. ಬಟ್ ಅವ್ರ ಅಪ್ಪಂಗೆ ಒಂದು ರೀತಿಯಾದ ಓದಬೇಕು, ಅವ್ನು ಎಜುಕೇಷನಲ್ಲಿ ಮುಂದೆ ಹೋಗಬೇಕು, ಎಜುಕೇಷನ್ ಇಲ್ದರೆ ಏನಾಗಲ್ಲ, ಓದಿದ್ರೆ ಏನೂ ಆಗಲ್ಲ ಜೀವನದಲ್ಲಿ ಅಂತ ಒಂದು ಮೈಂಡ್ಸೆಟ್ ಅವ್ರ ಅಪ್ಪಂಗೆ ಇರುತ್ತೆ. ಸೊ ಆದರೆ ಇವನ್ಗೇನೆ, ಸತೀಶ್ ಅವ್ರಿಗೇನೆ ಒಂದು ರೀತಿಯಾದ ಒಂದು ಮೆಂಟಲ್ ಇಂಪ್ಯಾಕ್ಟ್ ಕೂಡ ಬಿಟ್ಟಿರುತ್ತೆ. ಬಿಕಾಸ್ ಫಿಸಿಕಲಿ ಅವ್ರು ವೀಕ್ ಆಗಿರ್ಬೋದು, ಬಟ್ ಅಟ್ ದ ಸೇಮ್ ಟೈಮ್ ಮೆಂಟಲಿ ಅವ್ರ ಫ್ರೆಂಡ್ಸ್ ಅವ್ರ ಜೊತೆ ಆಟ ಆಡೋದಕ್ಕೆ ನಿಲ್ಲಿಸ್ಬಿಡ್ತಾರೆ, ಸಾಕಷ್ಟು ಜನ ಅವ್ರನ್ನ ಅಣಗಿಸ್ತಾರೆ. ಸೊ ಇದರಿಂದ ಅವ್ರಿಗೆ ತಡ್ಕೊಳ್ಳೋದಕ್ಕೆ ಆಗಲ್ಲ. ಸೊ ಒಂದಿನ ಏನಾಗುತ್ತೆ, ಹೀಗೆ ಅವರು ಆಚೆ ನೋಡ್ತಿರೋವಾಗ ಒಂದು ಬರ್ಡ್ ಕಾಣುತ್ತೆ. ಆ ಬರ್ಡ್ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದಾರೆ. ಒಂದು ಸಿಚುಯೇಷನಲ್ಲಿ ಏನಾಗುತ್ತೆ ಮಕ್ಕಳೇ, ಅವ್ರಿಗೆ ಇನ್ನು ಓಡಾಡೋಕ್ಕೆ ಕೂಡ ಕಷ್ಟ ಆಗುತ್ತೆ. ಸೊ ಅವರು ಬೆಡ್ ರಿಡನ್ ಥರ ಆಗಿಬಿಟ್ಟಿರ್ತಾರೆ, ಒಂದೇ ಜಾಗದಲ್ಲಿ ಅವ್ರದ್ದೇ ಬೆಡ್ ಮೇಲೆ ಕೂತ್ಕೊಂಡು ವಿಂಡೋ ಆಚೆ ನೋಡುವಾಗ ಆ ಬರ್ಡ್ ಕಾಣುತ್ತೆ. ಆ ಬರ್ಡ್ನ ಜ್ಞಾಪಿಸ್ಕೊಂಡು ಒಂದು ಬ್ಯೂಟಿಫುಲ್ ಆಗಿ ಒಂದು ಸ್ಕೆಚ್ನ ಮಾಡ್ತಾರೆ. ಆವತ್ತಿಂದ ಈ ಒಂದು ಡೂಡ್ಲಿಂಗ್ ಆಗಿರಲಿ, ಒಂದು ಸ್ಕೆಚ್ ಮಾಡೋದಕ್ಕಾಗಿರಲಿ ಅವ್ರಿಗೆ ಒಂದು ರೀತಿಯಾದ ಇಂಟ್ರೆಸ್ಟ್ ಬರುತ್ತೆ. ಆವಾಗ ಸತೀಶ್ ಫಾದರ್ ಅಂತಾರೆ, ಇದೇನು ಒಂದು ಟೈಮ್ ಪಾಸ್ ಅಷ್ಟೇ, ಇನ್ನೇನು ಅವ್ನು ಸರಿಗೆ ಹೋದ್ಮೇಲೆ ಅವ್ನು ಸ್ಕೂಲ್ಗೆ ಹೋಗ್ತಾನೆ, ಈ ಥರ ಇರಲ್ಲ ಅಂತ ಒಂದು ರೀತಿಯಾದ ಒಂದು ತಲೆಯಲ್ಲಿ ಕೂಡ ಇರುತ್ತೆ. ಆ್ಯಂಡ್ ಇನಿಷಿಯಲಿ ಒಂದು ರೀತಿಯಾದ ರಿಲಕ್ಟೆನ್ಸ್ ಇರುತ್ತೆ. ಅವ್ನು ಮಾಡ್ತಿರೋ ಸ್ಕೆಚಿಂಗ್ ಬಗ್ಗೆ ಅವ್ರಿಗೆ ಅಷ್ಟೇನು ಜಾಸ್ತಿ ಆಸಕ್ತಿ ಕೂಡ ಇರಲ್ಲ. ಆಯಿತಾ? ಬರೀ ಸುಮ್ಮನೆ ಕೂತಿದ್ದಾನಲ್ವಾ, ಅದಕ್ಕೆ ಅವ್ನಿಗೆ ಪಾಸ್ ಟೈಮ್ ಅಂತ ಅವ್ರ ಅಪ್ಪ ಅಂದ್ಕೊಂಡಿರ್ತಾರೆ. ಬಟ್ ಹೋಗ್ತಾ ನೋಡ್ತಾರೆ, ಸತೀಶ್ಗೆ ಅದ್ರ ಮೇಲೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಆ್ಯಂಡ್ ಅದನ್ನೇ ಅವ್ರು ಪರ್ಸ್ಯೂ ಮಾಡಬೇಕು ಅಂತ ಕೂಡ ಒಂದು ಮೈಂಡ್ ಮಾಡ್ಕೊಂಡಿರ್ತಾರೆ. ಒಂದಿನ ಹೀಗೆ ಅವರು ಬರೆಯೋವಾಗ, ಒಂದು ಪೇಂಟ್ ಮಾಡುವಾಗ ಅವ್ರ ಅಪ್ಪ ನಿಂತ್ಕೊಂಡು ಅವನನ್ನು ಅಬ್ಸರ್ವ್ ಮಾಡ್ತಾರೆ. ಅಬ್ಸರ್ವ್ ಮಾಡಿದ್ಮೇಲೆ ಹೋಗ್ಬಿಟ್ಟು ಅವರ ಒಂದು ಸಪೋರ್ಟ್ನ ನೀಡೋದಕ್ಕೋಸ್ಕರ ಸಾಕಷ್ಟು ಆರ್ಟ್ ಸಪ್ಲೈಸ್ನ ತೊಗೊಂಬರ್ತಾರೆ. ಆವತ್ತು ಅವರಪ್ಪ ಅಂತಾರೆ, ಇನ್ಮೇಲೆ ನಾನು ಹಿಂಗೊಂದು ತುಂಬ ಚೆನ್ನಾಗಿರುವಂಥ ಒಂದು ಆರ್ಟ್ ಸ್ಕೂಲಿಗೆ ಸೇರಿಸ್ತೀನಿ, ಆ್ಯಂಡ್ ನೀನು ಅಲ್ಲಿಂದ ಕಲ್ತ್ಕೊಂಡು ಮುಂದೆ ಹೋಗು ಅಂತ. ಸೊ ಇದೆಲ್ಲ ಆಯಿತು. ಇದೆಲ್ಲದಿಂದನೇ ಸತೀಶ್ ಗುಜ್ರಾಲ್ ಅಂತ ಅಷ್ಟು ಫೇಮಸ್ ಆರ್ಟಿಸ್ಟ್ ನಮ್ಮ ಜೊತೆ ಇದ್ದಾರೆ. ಅವ್ರು ಬರೀ ಒಂದು ನಾ ಹೇಳ್ದಂಗೆ ಮುರಲ್ಸ್ ಮಾಡ್ತಾರೆ, ಒಂದು ರೀತಿಯ ಸ್ಕಲ್ಪ್ಚರ್ಸ್ ಮಾಡ್ತಾರೆ. ಸೊ ಈ ರೀತಿಯಾದ ಒಂದು ಆರ್ಟ್ ವರ್ಲ್ಡ್ಗೆ ರಿಮಾರ್ಕಬಲ್ ಸಕ್ಸಸ್ ಸತೀಶ್ ಗುಜ್ರಾಲ್ ಅವರು ನೀಡಿದ್ದಾರೆ ಅಂತ ಹೇಳ್ಬೋದು. ಈ ಟೈಮಲ್ಲಿ ನೀವು ಒಂದಿಷ್ಟು ಈವೆಂಟ್ಸ್ನ ತಲೆಯಲ್ಲಿ ಇಟ್ಕೊಬೇಕಾಗತ್ತೆ. ನಾನು ಈವೆಂಟ್ಸ್ನ ಕಂಪ್ಲೀಟಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಲ್ಲ, ಬಿಕಾಸ್ ಈ ಈವೆಂಟ್ಸು ನಿಮ್ಮ ಎಕ್ಸಾಮಲ್ಲಿ ಕೇಳ್ಬೋದು. ಅರ್ಥ ಆಯ್ತಾ? ಇಂಪಾರ್ಟೆಂಟ್ ಈವೆಂಟ್ಸ್ ಇನ್ ದ ಸ್ಟೋರಿ. ಒಂದು
ಹೇಗೆ ಅವ್ರಿಗೆ ಹಿಯರಿಂಗ್ ಲಾಸ್ ಆಯಿತು, ಆಕ್ಸಿಡೆಂಟ್ ಹೆಂಗಾಯಿತು, ಆಮೇಲೆ ಎಷ್ಟು ಜ್ವರಗಳು ಬಂತು, ಅದರಿಂದ ಅವ್ರ ಹಿಯರಿಂಗ್ ಲಾಸ್ ಆಯಿತು, ಅದರಿಂದ ಅವ್ರ ಫಿಸಿಕಲ್ ಹೆಲ್ತು ಇಂಪ್ಯಾಕ್ಟ್ ಆಯಿತು, ಮೆಂಟಲ್ ಹೆಲ್ತ್ ಕೂಡ ಇಂಪ್ಯಾಕ್ಟ್ ಆಯಿತು. ವೆನ್ ಆ್ಯಂಡ್ ಹೌ ಡಿಡ್ ಸತೀಶ್ ರೆಕಗ್ನೈಸ್ ಹಿಸ್ ಲವ್ ಫಾರ್ ಆರ್ಟ್ಸ್, ಆ ಒಂದು ಬರ್ಡ್ ಇನ್ಸಿಡೆಂಟ್ ಆದಮೇಲೆ ಅವ್ರು ಹೇಗೆ ಆರ್ಟ್ ಬಗ್ಗೆ ಇಂಟ್ರೆಸ್ಟ್ನ ಕಲ್ತ್ಕೊಂಡು ಕಲಿಬೇಕು ಅಂತ ಇಂಟ್ರೆಸ್ಟ್ ಇತ್ತು, ಮತ್ತು ಡೂಡಲ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಬಂತಲ್ಲ, ಅದನ್ನು ಹೇಗೆ ಮತ್ತು ಯಾವಾಗ ರೆಕಗ್ನೈಸ್ ಮಾಡಿದ್ರು ಅಂತ ಕೇಳ್ಬೋದು. ಲವ್ ಫಾರ್ ರೀಡಿಂಗ್, ಹೇಗೆ ಅವ್ರ ಅಪ್ಪ ಅವ್ರಿಗೆ ಎಷ್ಟು ಬುಕ್ಸ್ನ ತಂದ್ಕೊಡೋರು, ಒಂದೇ ಕೂತ್ಕೊಂಡು ಅವ್ರು ಹೇಗೆ ಆ ವರ್ಲ್ಡ್ ಆಫ್ ರೀಡಿಂಗ್ನ ಎಕ್ಸ್ಪ್ಲೋರ್ ಮಾಡಿದ್ರು, ಹೇಗೆ ಅವರು ದೊಡ್ಡವ್ರ ಬುಕ್ಸ್ನ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅದರಿಂದ ಆ ಏಜ್ ಮಕ್ಕಳು ಏನು ಕ್ವೆಶ್ಚನ್ ಮಾಡ್ತಿರ್ಲಿಲ್ವೋ ಅದನ್ನು ಕ್ವೆಶ್ಚನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ವರ್ಲ್ಡ್ ಎಕ್ಸಿಸ್ಟೆನ್ಸ್ ಬಗ್ಗೆ ಯೋಚಿಸಿದ್ರು, ಹೇಗೆ ಬೇರೆಯವ್ರ ಜೀವನ ಕ್ಕಿಂತ ಇವ್ರ ಜೀವನ ಎಷ್ಟು ಚೆನ್ನಾಗಿದೆ ಅಂತ ಡಿಸ್ಕವರ್ ಮಾಡಿದ್ರು ಅನ್ನೋದನ್ನೆಲ್ಲ ಅವ್ರು ಲವ್ ಫಾರ್ ರೀಡಿಂಗಿಂದಾನೆ ಕಲ್ತರು. ಆ್ಯಂಡ್ ಅವ್ರ ಅಪ್ಪನ ಜೊತೆ ಇರುವಂತಹ ಒಂದು ರಿಲೇಷನ್ಶಿಪ್ ಆಗಿರಲಿ, ಅವ್ರ ಅಪ್ಪ ಅಮ್ಮ ಅವ್ರ ಜೊತೆ ಒಂದು ಪಿಲ್ಲರ್ ಆಗಿ ನಿಂತಿರ್ತಾರೆ. ಅವ್ರ ಅಪ್ಪ ಇನಿಷಿಯಲಿ ಆರ್ಟ್ಸ್ನ ಸಪೋರ್ಟ್ ಮಾಡಲ್ಲ, ಮುಂದೆ ಹೋಗಿ ಹೇಗೆ ಅವ್ರ ಮೈಂಡ್ ಚೇಂಜ್ ಆಯಿತು ಆ್ಯಂಡ್ ಹೇಗೆ ಇವರ ಒಂದು ಆರ್ಟ್ಸ್ನ ಸಪೋರ್ಟ್ ಮಾಡಿದ್ರು ಅಂತ ಕೇಳ್ಬೋದು. ಸತೀಶನ್ ಎಜುಕೇಷನ್, ಹೇಗೆ ಈ ಶಾಲೆಗಳಲ್ಲಿ ಅವ್ರನ್ನ ರಿಜೆಕ್ಟ್ ಮಾಡಿದ್ರು, ಒಂದು ರೀತಿಯಾದ ಎಜುಕೇಷನ್ ಕೊಡೋದಕ್ಕೆ ಒಪ್ಪಲಿಲ್ಲ, ಅದ್ರ ಬಗ್ಗೆ ಕೂಡ ಪ್ರಶ್ನೆಗಳು ಕೇಳ್ಬೋದು. ಸೊ ಇದಿಷ್ಟು ಈವೆಂಟ್ಸ್ನ ನೀವು ಕರೆಕ್ಟಾಗಿ ಕಲ್ತ್ಕೊಳ್ಳಿ, ಬಿಕಾಸ್ ಅದರಿಂದನೇ ನಿಮಗೆ ಕ್ವೆಶನ್ಸ್ ಬರುವಂತಹ ಚಾನ್ಸಸ್ ಕೂಡ ಜಾಸ್ತಿ. ಅದನ್ನು ಹೇಳ್ತಾ ಮಕ್ಕಳೇ, ಈ ಒಂದು ಚಾಪ್ಟರ್ನ ಸಮ್ಮರಿನ ಅಂತ್ಯಕ್ಕೆ ಬಂದಿದ್ದೀವಿ. ಒನ್ ಶಾರ್ಟ್ ವಿಡಿಯೋ ನೋಡಿಲ್ಲ ಅಂದರೆ ಫಸ್ಟ್ ಹೋಗಿ ಅದನ್ನು ನೋಡಿ, ಬಿಕಾಸ್ ಸಮ್ಮರಿಯಿಂದ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ನಾನು ಡೀಟೇಲಾಗಿ ಕೊಟ್ಟಿಲ್ಲ, ಬಟ್ ಒನ್ ಶಾರ್ಟ್ ವಿಡಿಯೋಲಿ ಪ್ರತಿ ಒಂದು ಸೆಂಟೆನ್ಸ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅರ್ಥ ಆಯ್ತಾ? ಸೊ ನೀವು ಆ ಕ್ಲಾಸ್ನ ನೋಡಿದ್ರೆ ನಿಮಗೆ ಪೂರ್ತಿ ಚಾಪ್ಟರ್ ಅರ್ಥ ಆಗುತ್ತೆ. ಸಮ್ಮರಿನ ನೋಡಿಕೊಂಡು ನಿಮ್ಮ ಎಕ್ಸಾಮಲ್ಲಿ ನಿಮಗೆ ಬರೀ ರಿವಿಷನ್ಗೆ ಹೆಲ್ಪ್ ಆಗುತ್ತೆ ಸಮ್ಮರಿ. ಓಕೆನಾ? ಸೊ ಅದನ್ನು ಹೇಳ್ತಾ, ನೀವು ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ಕ್ಲಾಸ್ ಹೆಂಗೆ ಅನಿಸ್ತು ಅಂತ ಒಂದು ಕಾಮೆಂಟ್ ಹಾಕಿ, ಇಷ್ಟ ಆಗಿದ್ರೆ ಒಂದು ಹಾರ್ಟನ್ನ ಹಾಕೋದನ್ನು ಮರಿಬೇಡಿ. ನಾನು ಮತ್ತೆ ಭೇಟಿ ಆಗ್ತೀನಿ ಇನ್ನೊಂದು ಲೆಸನ್ ಜೊತೆಗೆ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.